ಪ್ರಿಯರಿಗೆ ಭಾರಿ ಗುಡ್ ನ್ಯೂಸ್. 2026ರಲ್ಲಿ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ. 70,000 ರೂಪಾಯಿಗೆ ಸಿಗುತ್ತೆ 10 ಗ್ರಾಂ ಬಂಗಾರ. ಸದ್ಯದ ಬಂಗಾರದ ರೇಟ್ ನೋಡಿ ನಾವೆಲ್ಲ ಈಗ ಚಿನ್ನವನ್ನ ಖರೀದಿಸಲು ಆಗುತ್ತಾ ಅಂತ ಕೈ ಹಿಸುಕಿಕೊಳ್ಳುವರೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. 10 ಗ್ರಾಂ ಹಳದಿ ಲೋಹದ ಬೆಲೆ 1 ಲಕ್ಷ ರೂಪಾಯಿ ದಾಟಿದೆ. ಗೋಲ್ಡ್ ಬೆಲೆ ಈಗ ಪೀಕ್ ಮುಟ್ಟಿದೆ. ಆದ್ರೆ ಚಿನ್ನದ ಬೆಲೆ ಏರಿಕೆಯ ಅವಧಿ ಬಹುತೇಕ ಅಂತ್ಯವಾಗಿದ್ದು ಮುಂದಿನ ವರ್ಷದ ಅಂತ್ಯಕ್ಕೆ ಭಾರಿ ಪ್ರಮಾಣದಲ್ಲಿ ಬಂಗಾರದ ಬೆಲೆ ಇಳಿಯುವ ನಿರೀಕ್ಷೆ ಇದೆ. ಈ ಭವಿಷ್ಯ ನಮ್ದಲ್ಲ. ಚಿನ್ನದ ಮಾರುಕಟ್ಟೆಯ ನುರಿತ ತಜ್ಞರು ಈ ಭವಿಷ್ಯವನ್ನ ನುಡಿದಿದ್ದು 1 ಔನ್ಸ್ ಬಂಗಾರದ ಬೆಲೆ $3,000 ಕೆಳಗಿಳಿಯಲಿದೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಅಂದ್ರೆ ಭಾರತದ ರೂಪಾಯಿಗೆ ಕನ್ವರ್ಟ್ ಮಾಡಿದ್ರೆ 10 ಗ್ರಾಂ ಬಂಗಾರ 80,000ಕ್ಕಿಂತ ಕಡಿಮೆ ಆಗಲಿದೆ ಎನ್ನಲಾಗ್ತಾ ಇದೆ. ಬನ್ನಿ, ಏನಿದು ಭವಿಷ್ಯ? ನಿಜವಾಗಲೂ 70,000 ರೂಪಾಯಿಗಿಂತಲೂ ಕಡಿಮೆ ಬೆಲೆಗೆ 10 ಗ್ರಾಂ ಬಂಗಾರ ಸಿಗುತ್ತಾ ನೋಡೋಣ. ಅಮೆರಿಕದ ಸಿಟಿ ರಿಸರ್ಚ್ ನ ಜಾಗತಿಕ ಸರಕುಗಳ ಮುಖ್ಯಸ್ಥ ಮ್ಯಾಕ್ಸ್ ಲೇಟನ್ ಈ ಭವಿಷ್ಯವನ್ನ ನುಡಿದಿದ್ದಾರೆ. ಚಿನ್ನದ ಬೆಲೆ ಏರಿಕೆಯ ಗೆರೆ ಭಾಗಶಃ ಅಂತ್ಯಗೊಂಡಿದೆ. ಮುಂದಿನ ವರ್ಷದ ಅಂತ್ಯದ ವೇಳೆಗೆ ಚಿನ್ನದ ಬೆಲೆಗಳು ಗಣನೀಯವಾಗಿ ಇಳಿದು ಪ್ರತಿ ಔನ್ಸ್ಗೆ $3,000ಕ್ಕಿಂತಲೂ ಕಡಿಮೆ ಬೆಲೆಗೆ ಚಿನ್ನ ಸಿಗಲಿದೆ ಅಂತ ಅವರು ಭವಿಷ್ಯವನ್ನ ನುಡಿದಿದ್ದಾರೆ. 2026ರ ದ್ವಿತೀಯಾರ್ಧದಲ್ಲಿ ಚಿನ್ನದ ಬೆಲೆಯು ಸುಮಾರು $2,500 ನಿಂದ $2,700 ವ್ಯಾಪ್ತಿಯಲ್ಲಿ ಇರಲಿದೆ. ಇದು ಸದ್ಯದ ಬೆಲೆಗಿಂತ ಸುಮಾರು $900 ನಷ್ಟು ಕಡಿಮೆಯಾಗಿದೆ ಅಂತ ಅವರು ಹೇಳಿದ್ದಾರೆ. ಅವರ ಅಂದಾಜಿನ ಪ್ರಕಾರ 2026ರಲ್ಲಿ ಚಿನ್ನದ ಬೆಲೆ ಕರಡಿಯಂತೆ ಇರಲಿದ್ದು ಭಾರಿ ಇಳಿಕೆ ಕಾಣಲಿದೆ ಅಂತ ಲೈಟನ್ ಅಂದಾಜಿಸಿದ್ದಾರೆ. ಇದು ಅಮೆರಿಕದ ಅಂದಾಜು ಆಯಿತು. ಭಾರತದ ಕಥೆ ಏನು ಅಂತ ಅಂದ್ರೆ, ಅಮೆರಿಕದಲ್ಲಿ ಚಿನ್ನದ ಬೆಲೆ ಇಳಿದ್ರೆ ಭಾರತದಲ್ಲೂ ಇಳಿಯಲಿದೆ ಎನ್ನುತ್ತಾರೆ ತಜ್ಞರು. 1 ಔನ್ಸ್ಗೆ 2,83,495 ಗ್ರಾಂ ಅಂದ್ರೆ ಬಹುತೇಕ 3 ತೊಲೆ ಚಿನ್ನ. 1 ಔನ್ಸ್ ಬಂಗಾರಕ್ಕೆ $3,382 ಇದೆ. ಅಂದ್ರೆ ಭಾರತದ ರೂಪಾಯಿಗೆ ಕನ್ವರ್ಟ್ ಮಾಡಿದರೆ 2,92,000 ರೂಪಾಯಿ ಆಗಲಿದೆ. ಭಾರತದಲ್ಲಿ 10 ಗ್ರಾಂ ಚಿನ್ನಕ್ಕೆ ಸದ್ಯ 1 ಲಕ್ಷ ರೂಪಾಯಿ ಇದ್ದು 28 ಗ್ರಾಂಗೆ 2.80 ಲಕ್ಷ ರೂಪಾಯಿ ಆಗುತ್ತೆ. ಭಾಗಶಃ ಅಮೆರಿಕದಲ್ಲಿರುವ ರೇಟೇ ಇಲ್ಲೂ ಇದೆ. ಇನ್ನು 1 ಔನ್ಸ್ ಬಂಗಾರ $2,500ಗೆ ಇಳಿದ್ರೆ ಭಾರತದ ರೂಪಾಯಿ ಪ್ರಕಾರ 2.10 ಲಕ್ಷ ರೂಪಾಯಿ ಆಗಲಿದೆ. ಅಂದ್ರೆ 70,000ರಿಂದ 75,000 ರೂಪಾಯಿಗೆ 10 ಗ್ರಾಂ ಬಂಗಾರ ಸಿಗಲಿದ್ದು 25%ರಿಂದ 30% ಬೆಲೆ ಕಡಿಮೆ ಆಗಲಿದೆ. ಈ ಹಿಂದೆ ಇದೇ ರೀತಿ ಬಂಗಾರ ಮಾರುಕಟ್ಟೆಯ ಬಗ್ಗೆ ಗೊತ್ತಿದ್ದವರು ಬಂಗಾರದ ಬೆಲೆ 56,000 ರೂಪಾಯಿಗೆ ಇಳಿಯಲಿದೆ ಅಂತ ಭವಿಷ್ಯವನ್ನ ನುಡಿದಿದ್ರು. ಈಗ ಲೇಟನ್ ಭವಿಷ್ಯವನ್ನ ನುಡಿದಿದ್ದು ಚಿನ್ನ ಖರೀದಿ ಆಸೆ ಇಟ್ಟುಕೊಂಡವರಿಗೆ ಹೊಸ ಭರವಸೆಯನ್ನ ನೀಡಿದ್ದಾರೆ. ಭಯದಿಂದ ಚಿನ್ನ ಖರೀದಿಸುತ್ತಿರುವ ಜನರು. ಗುರುವಾರ BNN ಬ್ಲೂಮ್ಬರ್ಗ್ಗೆ ನೀಡಿದ ಸಂದರ್ಶನದಲ್ಲಿ ಅವರು ಈ ಭವಿಷ್ಯವನ್ನ ನುಡಿದಿದ್ದು, ಈ ವರ್ಷದ 3ನೇ ತ್ರೈಮಾಸಿಕದಲ್ಲಿ 1 ಔನ್ಸ್ ಚಿನ್ನಕ್ಕೆ ಸರಾಸರಿ $3,800 ಮತ್ತು 4ನೇ ತ್ರೈಮಾಸಿಕದಲ್ಲಿ $3,000 ಬೆಲೆ ಇರಲಿದೆ ಅಂತ ನಿರೀಕ್ಷಿಸಲಾಗಿದೆ. ಗುರುವಾರ ಚಿನ್ನದ ಬೆಲೆಯು ಪ್ರತಿ ಔನ್ಸ್ಗೆ $3,382 ತಲುಪಿದ್ದು ಕಳೆದ 2 ವರ್ಷಗಳಲ್ಲಿ 70% ಏರಿಕೆಯಾಗಿದೆ. ಹೂಡಿಕೆದಾರರು ಈ ಅಮೂಲ್ಯ ಲೋಹದತ್ತ ಮುಗಿಬಿದ್ದುದರಿಂದ ಕಳೆದ 2 ವರ್ಷಗಳಿಂದ ಚಿನ್ನದ ಬೆಲೆ ಗಗನಕ್ಕೇರಿದೆ. ಈ ವರ್ಷವೇ $2,600 ನಿಂದ $3,330ಗೆ ಬಂಗಾರದ ಬೆಲೆ ಏರಿಕೆಯಾಗಿದೆ. ನಿಧಾನಗತಿಯ ಆರ್ಥಿಕ ಬೆಳವಣಿಗೆ ಮತ್ತು ಜಾಗತಿಕ ಅನಿಶ್ಚಿತತೆಯ ಭಯದಿಂದ ಜನರು ತಮ್ಮ ಮನೆಯ ಸಂಪತ್ತಿನ ಮೇಲಿನ ಅಪಾಯಗಳನ್ನ ತಗ್ಗಿಸಲು ಚಿನ್ನವನ್ನ ಖರೀದಿ ಮಾಡ್ತಾ ಇದ್ದಾರೆ. ಹೂಡಿಕೆದಾರರು ಬಾರ್ ಮತ್ತು ನಾಣ್ಯಗಳನ್ನ ಖರೀದಿಸಿದ್ದರಿಂದ ಚಿನ್ನ ಬೆಲೆ ಏರ್ತಾ ಇದೆ. ಅದರಲ್ಲೂ ಜನ ಗೋಲ್ಡ್ ಬಾರ್ಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಚಿನ್ನವನ್ನ ಗುರಾಣಿಯಾಗಿ ಬಳಸಿಕೊಂಡು ಅಮೆರಿಕ ಮತ್ತು ಜಾಗತಿಕ ಆರ್ಥಿಕ ಬೆಳವಣಿಗೆಯ ಕುಸಿತ ಹಾಗೂ ವಿವಿಧ ಷೇರುಪೇಟೆ ಕುಸಿತದ ವಿರುದ್ಧ ರಕ್ಷಣೆಯನ್ನ ಪಡಿತಾ ಇದ್ದಾರೆ. ಅದಲ್ಲದೆ ಐತಿಹಾಸಿಕ ಮಾನದಂಡಗಳ ಪ್ರಕಾರ ಅಮೆರಿಕದಲ್ಲಿ ಇನ್ನೂ ಅತ್ಯಂತ ಹೆಚ್ಚಿನ ಬಡ್ಡಿ ದರಗಳು ಮತ್ತು ಸುಂಕಗಳ ಸಂಯೋಜನೆಯಿಂದ ಅನಿಶ್ಚಿತತೆ ಉಂಟಾಗಿದೆ ಎಂಬುದು ಲೈಟನ್ ಅವರ ಅಭಿಪ್ರಾಯ. ಆದರೂ ಹೂಡಿಕೆ ಮೇಲಿನ ಬೇಡಿಕೆ ಕುಸಿಯುತ್ತಿರುವುದು ಹಾಗೂ ಅಮೆರಿಕದಲ್ಲಿ ಬಡ್ಡಿ ದರ ಕಡಿತದ ನಿರೀಕ್ಷೆ ಮತ್ತು ಸುಧಾರಿತ ಆರ್ಥಿಕ ನೀತಿಗಳಿಂದ ಚಿನ್ನದ ಬೆಲೆ ಇಳಿಯಲಿದೆ ಅಂತ ಲೈಟನ್ ಅಂದಾಜಿಸಿದ್ದಾರೆ. ಅಮೆರಿಕದ ಬಿಗ್ ಬ್ಯೂಟಿಫುಲ್ ಆಕ್ಟ್ ನಿಂದ ಸಹಾಯ. $2,600ಕ್ಕಿಂತಲೂ ಕಡಿಮೆಯಾಗಲಿದೆ ಬಂಗಾರ. ಅಮೆರಿಕದಲ್ಲಿ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಆಕ್ಟ್
ಆಕ್ಟ್ ಅಂಗೀಕಾರವಾಗುವ ನಿರೀಕ್ಷೆ ಇದೆ. ಇದು ಅಮೆರಿಕದ ಬೆಳವಣಿಗೆ ಕುರಿತ ಭಾವನೆಯಲ್ಲಿ ಬದಲಾವಣೆಯನ್ನ ಸೂಚಿಸುತ್ತೆ. ಮೂಲಭೂತವಾಗಿ ಸ್ವಲ್ಪ ಮಟ್ಟಿನ ತೆರಿಗೆ ಕಡಿತ ಹಾಗೂ ಮುಂದಿನ ವರ್ಷದ ಅಂತ್ಯದ ವೇಳೆಗೆ ಕಡಿಮೆ ಬಡ್ಡಿ ದರಗಳ ಕಾರಣಕ್ಕೆ ಚಿನ್ನದ ದರ ಇಳಿಯುವ ನಿರೀಕ್ಷೆ ಇದೆ. ಈ ಮಸೂದೆಯ ಅಂಗೀಕಾರವು ಅಮೆರಿಕದ ಆರ್ಥಿಕತೆಗೆ ಉತ್ತೇಜನ ನೀಡಲಿದ್ದು ಆರ್ಥಿಕ ಬೆಳವಣಿಗೆಯ ಬಗ್ಗೆ ಇರುವ ಭಯವನ್ನ ಕಡಿಮೆ ಮಾಡಲಿದೆ. ಮಾರುಕಟ್ಟೆಯಲ್ಲಿ ಪಾಸಿಟಿವ್ ಅಂಶಗಳನ್ನು ತರಲಿದ್ದು ಚಿನ್ನದ ಮೇಲಿನ ಹೂಡಿಕೆ ಇಳಿಕೆಗೆ ಕಾರಣವಾಗಲಿದೆ ಎನ್ನಲಾಗಿದೆ. ಇದು ಈ ವರ್ಷ ಏರಿಕೆ ಕಂಡ ಚಿನ್ನದ ದರ $700 ಕಡಿಮೆ ಮಾಡಲಿದೆ. ಅಂದ್ರೆ ಚಿನ್ನದ ಬೆಲೆ $2,600 ಕಡಿಮೆಯಾಗಲಿದೆ ಎನ್ನಲಾಗಿದೆ. ಆದರೆ ಸಿಟಿ ರಿಸರ್ಚ್ ನ ಜಾಗತಿಕ ಸರಕುಗಳ ಮುಖ್ಯಸ್ಥ ಮ್ಯಾಕ್ಸ್ ಲೈಟನ್ ಚಿನ್ನದ ಬೆಲೆ ಕಡಿಮೆ ಆಗುತ್ತೆ ಅಂತ ಭವಿಷ್ಯವನ್ನು ನುಡಿತಾ ಇದ್ದಾರೆ. ಮತ್ತೊಂದು ಕಡೆ ಗೋಲ್ಡ್ಮನ್ ಸ್ಯಾಕ್ಸ್ ನಂತಹ ಪ್ರಮುಖ ಹಣಕಾಸು ಸಂಸ್ಥೆಗಳು 2025 ಅಂತ್ಯದ ವೇಳೆಗೆ ಚಿನ್ನದ ಬೆಲೆ $3,700 ಮತ್ತು 2020 ಮಧ್ಯದ ವೇಳೆಗೆ $4,000 ಏರಲಿದೆ ಅಂತ ಅಂದಾಜಿಸಿವೆ. ಬ್ಯಾಂಕ್ ಆಫ್ ಅಮೆರಿಕ ಕೂಡ 2026 ಚಿನ್ನದ ಬೆಲೆ $4,000 ಏರಲಿದೆ ಎಂದು ಭವಿಷ್ಯವನ್ನ ನುಡಿದಿದೆ. ಇದಕ್ಕೆ ವಿವಿಧ ದೇಶಗಳ ರಿಸರ್ವ್ ಬ್ಯಾಂಕ್ಗಳು ಚಿನ್ನವನ್ನ ಭಾರಿ ಪ್ರಮಾಣದಲ್ಲಿ ಖರೀದಿಸುತ್ತಿರುವುದು ಕಾರಣ ಎನ್ನಲಾಗಿದೆ. ಹಾಗಾದ್ರೆ ಚಿನ್ನದ ಬೆಲೆ ಏರುತ್ತದೆಯೋ ಇಳಿಯುತ್ತದೆಯೋ? ಸದ್ಯಕ್ಕೆ ಇದು $1 ಮಿಲಿಯನ್ ಪ್ರಶ್ನೆ. ಸಿಟಿ ರಿಸರ್ಚ್ ನಂತಹ ಸಂಸ್ಥೆಗಳು ಬೆಲೆ ಇಳಿಕೆಯ ಸಿಹಿ ಸುದ್ದಿಯನ್ನ ನೀಡಿದ್ರೆ ಗೋಲ್ಡ್ಮನ್ ಸ್ಯಾಕ್ಸ್ ನಂತಹ ದೈತ್ಯರು ದರ ಏರಿಕೆಯ ಎಚ್ಚರಿಕೆಯನ್ನ ನೀಡುತ್ತಾ ಇದ್ದಾರೆ. ಅಂತಿಮವಾಗಿ ಜಾಗತಿಕ ಆರ್ಥಿಕತೆಯ ಸ್ಥಿರತೆಯೇ ಬಂಗಾರದ ಮುಂದಿನ ದರವನ್ನ ನಿರ್ಧರಿಸಲಿದೆ. ಅಲ್ಲಿಯವರೆಗೆ ಕಾದು ನೋಡುವ ತಂತ್ರ ಅನುಸರಿಸುವುದೇ ಉತ್ತಮ.